ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಸ್ಯಾಟರ್ಡೇ ಹಿಂಗಾಗಿದೆ 4 o'clock. ಇನ್ನು 4 o'clock ಆಗಿಲ್ಲ. ಅದಿತಿಗೆ ಆಕ್ಟಿವಿಟಿ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಸ್ನ್ಯಾಕ್ ಕೊಟ್ಟು ಅದಿತಿನ ನಿದ್ದೆ ಮಾಡಿಸ್ಬೇಕು. ಆ್ಯಂಡ್ ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ಅದಿತಿ ಜೊತೆ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಬೆಳಗ್ಗೆ ಸ್ವಲ್ಪ ಮಾಡಿದ್ದೆ ಆ್ಯಂಡ್ ಈಗ ಮಾಡಬೇಕು. ಇವತ್ತು ತುಪ್ಪ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ನೈಟ್ ಮರ್ತೆ ಹೋದೆ ಆಚೆ ಇಡೋದಕ್ಕೆ. ಆಚೆ ಇಟ್ಟಿಲ್ಲ ಅಂತಂದ್ರೆ ಅದು ಚೆನ್ನಾಗಿರೋದಿಲ್ಲ, ಫುಲ್ಲು ಏನು ಚೆನ್ನಾಗಿರಲ್ಲ ಅಂತಂದ್ರೆ ಫುಲ್ ಗಟ್ಟಿ ಇರುತ್ತೆ, ಅದನ್ನ ಮಾಡೋಕ್ಕಾಗಲ್ಲ, ಮಿಕ್ಸರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡೋಕ್ಕಾಗಲ್ಲ. ಆದ್ರೆ ನಾಳೆ ಇದ್ರೆ ಮನೇಲಿ ನಾಳೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಟ್ ಹ್ಯಾಸ್ ಟು ಗೋ ಟು ನೆಕ್ಸ್ಟ್ ವೀಕ್ ಅಲ್ಲ, ನೋ ಆಪ್ಷನ್. ನಾಳೆನೇ ಸಂಡೇ. ಏನಪ್ಪ ಇದನ್ನೆಲ್ಲ ಯಾಕೆ ತಗೊಂಡ್ಬಂದಿದ್ದೀರಾ? ಯಪ್ಪ, ಈಗ ಅದಿತಿಗೆ ಫೇವ್ರೆಟ್ ಟಾಯ್ಸ್ ಗಳಂತ ಕೆಲವು ಆಗ್ಬಿಟ್ಟಿದೆ. ಇದು ಟಾಯ್ ಬಸ್ ಅಂತ. ಸೊ ಇದ್ರಲ್ಲಿ ಎಲ್ಲ ಶೇಪ್ಸ್ ಹಾಕೋದು, ಇದನ್ನೇನೆ ಎತ್ಕೊಂಡು ತಿರುಗಾಡೋದು. ಈ ತರ ಬ್ಯಾಗ್ ಅಲ್ಲಿ ಒಂದು ಹಾಕೊಟ್ಬಿಟ್ಟಿದೀನಿ. ಆ ಬ್ಯಾಗ್ ನ ಎತ್ಕೊಂಡು ಮನೆ ಪೂರ್ತಿ ತಿರುಗ್ತಾ ಇರ್ತಾರೆ ಸುಬ್ಬಾ ತರ. ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿಸ್ಬೇಕು. ಅಂಡ್ ಇವತ್ತು ಅದಿತಿಗೆ ಪೆಪ್ಪರ್ ಮತ್ತು ಇದು ಏನದು ಕ್ಯುಮಿನ್ ಸೀಡ್ಸ್, ಜೀರಾ ಪೌಡರ್ ನ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಖಾಲಿ ಆಗ್ಬಿಟ್ಟಿದೆ. ನೆನೆ ಅವಲಕ್ಕಿ ಕಿಚಡಿಗೆನೆ ಸ್ವಲ್ಪ ಇತ್ತು, ಸೊ ಅಷ್ಟನ್ನೇ ಹಾಕಿ ಮೇಂಟೈನ್ ಮಾಡಿದೆ. ಸ್ಯಾಟರ್ಡೆ ಸಂಡೇ ಅದಿತಿಗೆ ವಾರಕ್ಕೆ ಬೇಕಾಗಿರೋದನ್ನ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಂಗೆ ವಾರದಲ್ಲಿ ಏನು ಟೆನ್ಷನ್ ಇರೋದಿಲ್ಲ ದಟ್ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ. ಯಾಕಂತಂದ್ರೆ ನಾನು ಈ ರೀತಿ ಸ್ಯಾಟರ್ಡೆ ಅಂಡ್ ಸಂಡೇನೆ ನಾನು ಆಲ್ಮೋಸ್ಟ್ ಜಾಸ್ತಿ ಪ್ಲಾನ್ ಮಾಡ್ತೀನಿ. ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು, ಅಂಡ್ ಈ ರೀತಿ ಪೌಡರ್ಸ್ ಇರ್ಬೋದು, ಅಂಡ್ ಡ್ರೈ ಫ್ರೂಟ್ಸ್ ಪೌಡರ್ನು ಸಹ. ಬಟ್ ಡ್ಯಾಡ ಇನ್ನೂ ತಂದ್ಕೊಟ್ಟಿಲ್ಲ ನನಗೆ. ಜಿಯೋ ಮಾರ್ಟ್ ಅಲ್ಲಿ ನೋಡಿದ್ವಿ, ಆರ್ಡರ್ ಮಾಡಕ್ಕೆ ಕೆಲವು ಐಟಮ್ಸ್ ನ ಆರ್ಡರ್ ಮಾಡಿದ್ವಿ. ಬಟ್ ಜಿಯೋ ಮಾರ್ಟ್ ಅಲ್ಲಿ ಡ್ಯಾಡ ಹೇಳಿದ್ರು ಬೇಡ, ಅದನ್ನೆಲ್ಲ ನಾವೇ ಡೈರೆಕ್ಟ್ ಆಗಿ ನೋಡ್ತಾ ಇರಬೇಕು, ಅದಕ್ಕೆ ಬೇಡ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಇದನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳ್ಬಹುದು. ಅಂಡ್ ಡ್ರೈ ಫ್ರೂಟ್ಸ್ ಪೌಡರ್ ಇನ್ನೊಂದು ಸ್ವಲ್ಪ ಇದಲ್ವಾ, ಸೊ ಅದನ್ನ ಖಾಲಿ ಆಗ್ಲಿ. ಅಂಡ್ ಅದಿತಿ ತಿಂತಾನೆ ಇಲ್ಲ ಡ್ರೈ ಫ್ರೂಟ್ಸ್ ಪೌಡರ್ನ. ಇದಕ್ಕೆ ಹಾಕೊಟ್ರೆ ಏನು ಪಾರಿಜ್ ಎಲ್ಲ ಇಷ್ಟನೇ ಪಡ್ತಲ್ಲ, ಸೊ ಡ್ರೈ ಫ್ರೂಟ್ಸ್ ಹಾಳಾಗ್ಬಿಡುತ್ತೆ, ಅಂದ್ರೆ ಮುಗ್ಲು ವಾಸನೆ ಬಂದ್ಬಿಡುತ್ತಲ್ವಾ. ಸೊ ಅದಕ್ಕೋಸ್ಕರ ಬೇಗ ಮಾಡ್ಕೊಳ್ಬೇಕು. ನಾನು ಮಾಡಿ ನೆಕ್ಸ್ಟ್ ವೀಕ್ ಅಂತೂ ಕಂಪಲ್ಸರಿ, ಲೈಕ್ ಫಸ್ಟ್ ಹಾಫ್ ಆಫ್ ದ ವೀಕ್ ಅಲ್ಲೇನೆ ನಾನು ಡ್ರೈ ಫ್ರೂಟ್ಸ್ ಲಡ್ಡುನು ಸಹ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋದ್ಸಲ ಡೇಟ್ಸ್ ಆಡ್ ಮಾಡಿಲ್ಲ, ಈ ಸಲ ಡೇಟ್ಸ್ ಆಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಕ್ಕಂತಂದ್ರೆ ರಕ್ತಹೀನತೆ ಆದಾಗ, ಮಕ್ಕಳಿಗೆ ಅನಿಮಿಯಾ ಆದಾಗ ಡೇಟ್ಸ್ ನ ಆಡ್ ಮಾಡಿದ್ರೆ ಫಿಗ್ ಇದಿರುತ್ತಲ್ಲ, ಯಾವುದು ಏನಂತಾರೆ ಅದಕ್ಕೆ, ಅಂಜೂರ. ಎಸ್, ಅಂಜೂರನ ಹಾಕೋದ್ರಿಂದ ಪಾಪು ಫ್ಯಾನ್ ಹಾಕ್ತೀನಿ ನಿಮ್ಗೆ. ಎಷ್ಟು ಶೆಕೆ ಗೊತ್ತಾ ಅದಿತಿ, ತುಂಬಾ ಬೆವರ್ತಾರೆ ಮಕ್ಳು. ಬೆವರೋದು ಇಟ್ಸ್ ವೆರಿ ಗುಡ್. ಏನಾಯ್ತು ಪಾಪು ಪಾಪು ಪಾಪು, ನಾವ್ ನಿಮ್ಗೆ ಹೇಳಿ ನಾಳೆ ಕೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು, ಇಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಅದಿತಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಂತ. ನಾನು ಆಲ್ರೆಡಿ ಒಂದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಂಗ್ಸ್ ಆಕ್ಟಿವಿಟಿ ಹಾಕ್ತೀನಿ. ಸ್ಟ್ಯಾಕಿಂಗ್ ರಿಂಗ್ಸ್ ಬರುತ್ತಲ್ಲ, ಕಂದ ಹೋಗಿ ಸ್ಟ್ಯಾಕಿಂಗ್ ರಿಂಗ್ಸ್ ಎತ್ಕೊಂಡ್ ಬನ್ನಿ ಕಂದ, ತೋರ್ಸೋಣ ನಾವು. ಗೋ ಬ್ರಿಂಗ್ ಸ್ಟ್ಯಾಕಿಂಗ್ ರಿಂಗ್ಸ್. ಎತ್ಕೊಂಡ್ ಬರ್ತೀರಾ? ಸ್ಟ್ಯಾಕಿಂಗ್ ರಿಂಗ್ಸ್ ಎತ್ಕೊಂಡ್ ಬರ್ತೀರಾ? ಈಗ ಅದಿತಿಗೆ ಆಕ್ಟಿವಿಟಿ ಮಾಡಿಸಿ ಹಾಲ್ ಕುಡಿಸ್ಬೇಕು. ಹಾಲ್ ಕುಡಿತೀರಾ, ಮಕ್ಕನ ತಿಂತೀರಾ? ಹಾಲೇ ಕುಡೀರಿ ಇವತ್ತು. ಈ ಗಾಯ ಅಂತೂ ಎಷ್ಟು ತಗಲ್ಸ್ಕೊಂತ ಇದೀನಿ ಗೊತ್ತಾ. ಗಾಯ ತೋರ್ಸ್ಲಾ? ಎಷ್ಟ್ ಚೆನ್ನಾಗಿ ಕೇಳ್ತಾರೆ ಗೊತ್ತಾ, ಗಾಯ ತೋರ್ಸಿ ಅಂತಾರೆ. ಗಾಯ ತೋರ್ಸಿದ್ಮೇಲೆ ಅವರೇ ಆಫ್ ಮಾಡ್ತಾರೆ. ಇಲ್ಲಿ ಚಿನಿ, ಇಲ್ಲಿ ಕಣೋ. ಆಮೇಲೆ ಮುಟ್ಟೋದು ಹೇಳಿ. ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಹೋಗಿ ರಿಂಗ್ಸ್ ಎತ್ಕೊಂಡ್ ಬನ್ನಿ, ತೋರ್ಸೋಣ ನಾವು. ನಿನ್ನೆ ರಿಂಗ್ಸ್ ಆಕ್ಟಿವಿಟಿ ಮಾಡಿಸಿದ್ದೆ ಅದಿತಿಗೆ, ಅಂದ್ರೆ ಸ್ಟ್ಯಾಕಿಂಗ್ ರಿಂಗ್ಸ್ ಹೇಗೆ, ಅದ್ರಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ತುಂಬಾ ಬೆನಿಫಿಟ್ಸ್ ಇದೆ. ನೀವು ನಿಮ್ಮ ಮಕ್ಕಳಿಗೆ 9 ತಿಂಗಳಿಂದ ಈ ಸ್ಟ್ಯಾಕಿಂಗ್ ರಿಂಗ್ಸ್ ಆಕ್ಟಿವಿಟಿನ ಮಕ್ಕಳಿಗೆ ಮಾಡಿಸಬಹುದು. ನೆನ್ನೆ ವ್ಲಾಗ್ ಎಂಡಲ್ಲೂ ಸಹ ಹೇಳಿದೀನಿ ಯಾವ ಆಕ್ಟಿವಿಟಿ ಅಂತ. ಅಗೇನ್ ಐಮ್ ಶೋಯಿಂಗ್. ಅದಿತಿ ಹಿಂಗೆ ಎತ್ಕೊಂಡ್ ಬನ್ನಿ ಇಲ್ಲಿ. ಹಾ, ಎಲ್ಲಾನು ಎತ್ಕೊಂಡ್ ಬನ್ನಿ, ಎಲ್ಲಾನು ಹಿಂಗೆ ಎತ್ಕೊಂಡ್ ಬನ್ನಿ. ಎಸ್, ಈಗ ಅದಿತಿ ಸ್ವಲ್ಪ ಹೊತ್ತು ಅದಿತಿ ಜೊತೆ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ಬೇಕು. ನಾನು 6:30 ಅಷ್ಟರಲ್ಲಿ ಮನೆ ಅಡಿಗೆ ಅದಿತಿದು ಜೀರಾ ಹಂಗೆ ಎತ್ಕೊಂಡ್ ಬನ್ನಿ. ಎಸ್, ಜೀರಾ ಮತ್ತೆ ಮೆಣಸಿನ ಚೆನ್ನಾಗಿ ಹುರಿದು, ಅಂಡ್ ಪ್ರಪೋರ್ಷನ್ ಸಹ ಲಾಸ್ಟ್ ಟೈಮ್ ಕೇಳಿದ್ರಿ. ಈ ಒಂದು ಆಕ್ಟಿವಿಟಿನ ನೆನ್ನೆ ಮಾಡಿದ್ದೆ. ತುಂಬಾ ಚೆನ್ನಾಗಿ ಅದಿತಿ ರೆಸ್ಪಾಂಡ್ ಮಾಡಿದ್ರು. ಎಲ್ಲ ಆಕ್ಟಿವಿಟಿಗೂ ಶಿ ರೆಸ್ಪಾನ್ಸ್ ವೆಲ್. ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಹೇಳ್ತೀನಲ್ಲ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಅದನ್ನ ಕಲ್ತ್ಕೊಂಡ್ಬಿಟ್ಟು ನಾನು ರಿಪೀಟ್ ಮಾಡ್ತಿದ್ರೆ ಅವರು ಎಲ್ಲ ರೆಡಿ ಮಾಡ್ತಿದ್ದೆ ಶೂಟಿಂಗ್ ಏನೇನ್ ಬೇಕು ಅಂತಲ್ಲ. ಅವಾಗ ಅವರು ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಂತ ಎಷ್ಟು ಮುದ್ದಾಗಿ ಹೇಳ್ತಾ ಇದ್ರು ಗೊತ್ತಾ.
ಸೊ 6:30 ಅಷ್ಟರಲ್ಲಿ ನಾನು ಎಲ್ಲಾನು ಮಾಡ್ಕೊಳ್ಬೇಕು ಮನೆಗೆ ಅಡಿಗೆ. ಸಾಂಬಾರ್ ಇದೆ, ಅನ್ನ ಮುದ್ದೆ ಎಲ್ಲ ಕೇರ್ಫುಲ್ ಅನ್ನ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡು ಅನ್ನಕ್ಕೆಲ್ಲ ತೊಳೆದು ಇಟ್ಬಿಡ್ತೀನಿ. ಮುದ್ದೆಗೆಲ್ಲ ಎಲ್ಲ ನೀರು ಎಲ್ಲಾನು ಇಡ್ತೀನಿ. ಎಲ್ಲ ಅಂತಂದ್ರೆ ನಾನು ಅಡಿಗೆ ಮನೆಗೆ ಹೋದಾಗ ಯಾವ್ದೂ ಅವಾಗ ತಗೊಳ್ಳೋಂತ ಇದಿರೋದಿಲ್ಲ. ಸೊ 6:30 ನನ್ಗೊಂದು ಸೆಷನ್ ಇದೆ, ಅದಕ್ಕೋಸ್ಕರ ಅಲ್ಲಿ ಅಷ್ಟರಲ್ಲಿ ನಾನೆಲ್ಲ ಮಾಡ್ಕೊಳ್ಬೇಕು. ಹಾಲು ಸಹ ಕಾಯಿಸ್ಬೇಕು. ಹಾಲು ಕಾಯಿಸಿ ಅದಿತಿಗೆ ಕುಡಿಸಿ ನಾನು ಕಾಫಿ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಕಾಫಿ ಕುಡಿಯೋಣ ಅಂತ. ಆಕ್ಚುಲಿ ನನ್ಗೇನ್ ಗೊತ್ತಾ, ಈ ಕಾಫಿ ಮತ್ತೆ ಟೀ ಕುಡಿದ್ರೆ ನನ್ನ ಸ್ಕಿನ್ ಇದಾಗುತ್ತೆ ಅಂತ ನನ್ಗೇನೋ ಒಂಥರ ಆ ರೀತಿ ಇದೆ. ಅಂತಂದ್ರೆ ಕಾಫಿ ಕುಡಿದ್ರೆ ಹೀಟ್ ಜಾಸ್ತಿ ಆಗುತ್ತೆ, ಅದರಿಂದ ಪಿಂಪಲ್ಸ್ ಬರ್ಬೋದು. ನನಗೆ ಆಕ್ಚುಲಿ ಪಿಂಪಲ್ಸ್ ಬರಲ್ಲ. ಪಿಂಪಲ್ಸ್ ಅಂತ ನನ್ಗೆ ಯಾವತ್ತೂ ಬಂದಿಲ್ಲ. ಟು ಬಿ ಫ್ರಾಂಕ್ ಪಿಂಪಲ್ಸ್ ಇಲ್ಲ ನನಗೆ. ತಲೆನೋವು ಬರಲ್ಲ. ನಾನು ಕೃವಿ ಹೇಳ್ತಿರ್ತಾರೆ, ನೀನು ಒಂದು ಮನುಷ್ಯ, ನೀನು ಏನೋ ಏನೋ ಒಂದು ಏನಂತ ಹೇಳ್ತೀರಾ, ಒಂದು ಏನು ಜೀವಂತ ಅಲ್ಲ, ಏನೋ ಹೇಳ್ತಾರ ಅವರು, ಮನುಷ್ಯ ಜಾತಿಗೆ ನೀನ್ ಇಲ್ಲ, ನೀನ್ ಮನುಷ್ಯ ಅಲ್ಲ, ಅದಕ್ಕೆ ನಿನಗೆ ಬರೋದು ಏನು ಬರಲ್ಲ ನಿನ್ಗೆ. ಅಂದ್ರೆ ನಾನು ತುಂಬಾ ಬೇಗ ಪಾಸಿಟಿವ್ ಆಗ್ಬಿಡ್ತೀನಿ. ಅಂದ್ರೆ ಮೂಡ್ ಸ್ವಿಂಗ್ಸ್ ಏನೇ ಇದ್ರು ಐ ವಿಲ್ ಬಿ ಜಸ್ಟ್ 5 ನಿಮಿಷ ಮೂಡ್ ಸ್ವಿಂಗ್ಸ್ ಇದ್ರು ಆಮೇಲೆ ಅರ್ಧ ಗಂಟೆ ಆಕ್ಟಿವ್ ಆಗಿರ್ತೀನಿ. ಆ ರೀತಿ ನೀನ್ ಮನುಷ್ಯನೇ ಅಲ್ಲ, ಮನುಷ್ಯನ ಜಾತಿಗೆ ಏನೇನ್ ಬರೋದು ಅದು ಏನು ಬರಲ್ಲ, ಆ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಂಗೆ ಪಿಂಪಲ್ಸ್ ಎಲ್ಲ ಆಗಲ್ಲ. ಅಂದ್ರೆ ಬಾಣಂತನದಿಂದ ನನಗೆ ಕಾಫಿ ತುಂಬಾ ಅಡಿಕ್ಷನ್ ಆಗಿರೋದು. ಸ್ಟ್ರಾಂಗ್ ಕಾಫಿ, ಅದ್ರ ಜೊತೆ ಬಿಸ್ಕೆಟ್ಸ್ ಅದೆಲ್ಲ ಬಿಚ್ಚಕ್ಕಾಗಲ್ಲ. ಐ ಕಾಂಟ್ ವೇಟ್. ಹೆಂಗಪ್ಪ ಹೇಳೋದು ಪಯ್ಯ ಬುಕ್ಕಲ್ಲಿ ಈ ಕಡೆ. ಸೊ ಮನುಷ್ಯ ಜಾತಿಗೆ ಏನು ಬಾಣಂತನದಲ್ಲಿ ನನಗೆ ಅಡಿಕ್ಷನ್ ಆಗಿದ್ದು ಕಾಫಿ. ಅದಕ್ಕಿಂತ ಮುಂಚೆ ನಾನು ಒಂದು ದಿನಕ್ಕೂ ಕಾಫಿ, ಆಫೀಸ್ಗೆ ಹೋದಾಗ ಎಲ್ಲರೂ ಕೇಳೋರು, ಅದೇ ನೀನು ಕಾಫಿ ಕುಡಿಯಲ್ಲ, ಅದೇ ನೀನು ಟೀ ಕುಡಿಯಲ್ಲ, ಹಾಲು ಮಾತ್ರ ಕುಡಿತೀನಿ. ಹಾಲು, ಹಾರ್ಲಿಕ್ಸು ಅಂತಂದ್ರೆ ಮಕ್ಕಳಿಗೆ ಹಾರ್ಲಿಕ್ಸ್ ಕೊಡಬಾರ್ದು, ದೊಡ್ಡವ್ರು ನೋ ಪ್ರಾಬ್ಲಮ್. ಅದಕ್ಕೆ ಹೊರಗಡೆ ಹೋಗ್ತಿದ್ರು, ಬನ್ನಿ ಕದ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಬೇಕು, ಫಾಸ್ಟ್. ಸೊ ಆ ರೀತಿ. ಸೊ ಏನೋ ಹೇಳ್ತಾ ಇದ್ದೆ, ಹೆಂಗೋ ಮರ್ತೋಗ್ಬಿಡ್ತೀನಿ. ಅಪ್ಪ ಅದಿತಿ ಅದು ಸ್ವಲ್ಪ ಡಿಸ್ಟರ್ಬ್ ಏನೇನೋ ಮರ್ತೋಗ್ಬಿಡ್ತೀನಿ. ಅದಿತಿ ಅದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ ತುಂಬಾ ತರ. ಆಫೀಸಲ್ಲೂ ನನಗೆ ತುಂಬಾ ಜನ ಕೇಳ್ತಿದ್ರು, ಏನಕ್ಕೆ ನೀವು ಕಾಫಿ ಕುಡಿಯಲ್ಲ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ, ಓಪನ್ ಮಾಡಿ, ಏನು ಕಾಫಿ ಕುಡಿಯಲ್ಲ, ಏನಕ್ಕೆ ಟೀ ಕುಡಿಯಲ್ಲ ಅಂತ. ನನ್ಗೆ ಆ ರೀತಿ ಕಾಫಿ ಕುಡಿದ್ರೆ ಏನು ಹೀಟ್ ಆಗುತ್ತೆ, ಅದರಿಂದ ಪಿಂಪಲ್ಸ್ ಆಗುತ್ತೆ ಅಂತ. ನೀವು ನೋಡ್ಬೋದು ನನ್ ಕಂಪ್ಲೀಟ್ ಸ್ಕಿನ್ ಫುಲ್ಲು ಏನು ಈವನ್ ಟೋನ್ ಆಗಿದೆ, ಯಾವುದೇ ರೀತಿ ಪಿಂಪಲ್ಸ್ ಇಲ್ಲ. ಸೊ ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್, ಹೇರ್ ಕೇರ್ ರೊಟೀನ್ ಕೇಳ್ತಾ ಇದ್ದೀರಾ. ಐ ಆಮ್ ಸೋ ಹ್ಯಾಪಿ. ನನ್ನ ಹೇರ್ ಕೇರ್ ನಾನು ಏನು ಮಾಡಲ್ಲ, ಏನು ಮಾಡ್ಕೊಳ್ಳಲ್ಲ. ಇಟ್ಸ್ ನೈಸ್. ಕಂಪ್ಲೀಟ್ ಆಯುರ್ವೇದದಲ್ಲಿ ಶೀಗೆಕಾಯಿ ಸಿಗುತ್ತಲ್ಲ, ಅದನ್ನ ಮಾತ್ರ ಯೂಸ್ ಮಾಡೋದು. ನಾನು ಶಾಂಪೂ, ಕಂಡೀಷನರ್ಸ್ ಅದೆಲ್ಲ ಏನು ಹಾಕೋದಿಲ್ಲ. ನೋಡಿ ಹಿಂಗೆ ಎಲ್ಲ ಬಟ್ಟೆ ತೆಗಿಯೋದು, ಎಲ್ಲ ಏನೇನೋ ಮಾಡೋದು. ಸೊ ಈಗ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿಸಿ ಅದಿತಿಗೆ ಸ್ನಾಕ್ ಕೊಟ್ಟು ಅವ್ರನ್ನ ಫ್ರೆಶ್ ಅಪ್ ಮಾಡಿ ನಿದ್ದೆ ಮಾಡಿಸಿ, ಅಂಡ್ ನಾನು ಏನು ಪೆಪ್ಪರ್ ಮತ್ತು ಜೀರಾ ಪೌಡರ್ನ ಮಾಡಿ ನಿಮಗೆ ತೋರಿಸ್ತೀನಿ. ಪ್ರಪೋರ್ಷನ್ ಸಹ ಕೇಳಿದಿರಾ. ಅಂಡ್ ಕೆಲವು ಕಮೆಂಟ್ಸ್ಗಳಿಗೆ ನಾನು ಇವತ್ತು ಆನ್ಸರ್ ಕೊಡ್ತಾ ಇದ್ದೀನಿ. ಪ್ಲೀಸ್ ವಾಚ್ ವಿಡಿಯೋ ಕಂಪ್ಲೀಟ್ಲಿ. ಸೊ ನಾಳೆ ಗೊತ್ತಿಲ್ಲ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ ಏನು ಗೊತ್ತಿಲ್ಲ. ಎಲ್ಲಿ ಹೋದ್ರೂ ನಾನು ಯೂಶಲಿ ಔಟ್ಸೈಡ್ ಏನು ವಿಡಿಯೋ ನಾನು ಮಾಡ್ಕೊಳ್ಳೋದಿಲ್ಲ. ಏನಕ್ಕಂತಂದ್ರೆ ಕಂಫರ್ಟ್ ಇರೋದಿಲ್ಲ ಬೇರೆಯವ್ರಿಗೆ, ಅದಕ್ಕೋಸ್ಕರ ಅವ್ರ ಕನ್ಸೆಂಟ್ ಇಲ್ಲದೆ. ಅಂಡ್ ಅದು ನನಗೆ ಇಷ್ಟ. ಅಂಡ್ ಇನ್ನೊಂದೇನು ಅಂತಂದ್ರೆ, ಟು ಬಿ ಫ್ರಾಂಕ್, ಏನಪ್ಪ ಕೃವಿ ಮಾತ್ರ ಸಪೋರ್ಟ್ ಮಾಡೋದು ಈ ರೀತಿ ವಿಡಿಯೋಸ್ ಮಾಡೋದಕ್ಕೆ. ಬೇರೆಯವ್ರ ಕಡೆಯಿಂದ ನನಗಷ್ಟು ಸಪೋರ್ಟ್ ಇಲ್ಲ. ಅದಕ್ಕೋಸ್ಕರ ಅವ್ರು ಅಂದ್ರೆ ಏನು ನನಗೋಸ್ಕರ ಈ ಪಾಪ ಇದ್ರಲ್ಲಿ ದುಡ್ಡೆಲ್ಲ ಇದೆ ಹುಷಾರು. ಸೊ ಅವ್ರಿಗೋಸ್ಕರ ಅಂದ್ರೆ ನನಗೋಸ್ಕರ ಅವ್ರನ್ನ ಡಿಸ್ಕಂಫರ್ಟ್ ಅಲ್ಲಿ ಇಟ್ಟು ನಾನು ವಿಡಿಯೋ ಮಾಡೋಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲೇ ಹೋದ್ರೂ ನಾನು ವಿಡಿಯೋ ಮಾಡೋದಿಲ್ಲ. ಸೊ ದಟ್ ಇಸ್ ದೇರ್. ಸೊ ಏನೇ ಇದ್ರೂ ಮನೇಲಿರೋ ವ್ಲಾಗ್ನೇನೆ ನಾನು ಹಾಕ್ತಾ ಇರ್ತೀನಿ. ಓಕೆನಾ? ಸೊ ಯು ಹ್ಯಾವ್ ಟು ಬಿ ಓಕೆ ವಿತ್ ದಿಸ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇದನ್ನೆಲ್ಲಾನು ಓಕೆ ಮಾಡಬೇಕಾಗುತ್ತೆ. ಓಕೆ, ಎಸ್. ಸೊ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿ ಮುಂದಿನೆಲ್ಲ ನಾನು ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ. ಅಂಡ್ ಒನ್ ಮೋರ್ ಥಿಂಗ್, ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಬಗ್ಗೆ ನಾನು ಆಲ್ರೆಡಿ ಸ್ಟೋರಿ ಅಪ್ಲೋಡ್ ಮಾಡಿದ್ದೀನಿ. ಅಂಡ್ ಇಲ್ಲೂ ಸಹ ನೀವು ಕಮೆಂಟ್ ಹಾಕ್ಬೋದು. ನಾಳೆವರೆಗೂ ನಾನು ಕಮೆಂಟ್ನ ರಿಸೀವ್ ಮಾಡಿ ನಾನು ಸೋಮವಾರ ಮಂಗಳವಾರ ಆ ಟೈಮಲ್ಲಿ ನಿಮಗೆ ಫ್ಲಾಶ್ ಕಾರ್ಡ್ ರಿಲೇಟೆಡ್ ನಿಮಗೆ ಇರುವಂತಹ ಒಂದು ಕಂಪ್ಲೀಟ್ ಡೌಟ್ಸ್ ಎಲ್ಲಾನು ಕ್ಲಿಯರ್ ಮಾಡ್ತೀನಿ. ಯಾವಾಗ ಸ್ಟಾರ್ಟ್ ಮಾಡ್ಬೋದು, ಅಂಡ್ ಮನೆಯಲ್ಲೇನೆ ಫ್ಲಾಶ್ ಕಾರ್ಡ್ಸ್ನ ನೀವು ಮಾಡ್ಕೊಳ್ಬಹುದು. ಹುಟ್ಟಿದ ಮಕ್ಳಿಗೂ ಫ್ಲಾಶ್ ಕಾರ್ಡ್ ಮಾಡ್ಕೋಬಹುದು. ಈಗ ಅದಿತಿಗೂ ನಾನು ಮನೆಯಲ್ಲೇ ಮಾಡ್ಕೋಬಹುದು. ಬಟ್ ನನಗೆ ಎಲ್ಲಾ ಕಡೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಆಲ್ರೆಡಿ ಬೈ ಮಾಡ್ಬಿಟ್ಟಿದ್ದೀನಿ. ಅಂಡ್ ಮಂಡಲ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ. ಎಸ್, ಎಲ್ಲ ರೆಡಿ ಆಯ್ತು ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡ್ಸೋಣ ಅಂತ. ನಾನು ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಎಷ್ಟೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ರು ಸಹ ಅಟ್ ಎಂಡ್ ಆಫ್ ದ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಎಲ್ಲ ಮಿಕ್ಸ್ ಮಸಾಲಾ, ಚಿತ್ರಾನ್ನ, ಗೋಬಿ ಮಂಚೂರಿ ಆಗಿರುತ್ತೆ. ಮಸಾಲಾ, ಚಿತ್ರಾನ್ನ, ಗೋಬಿ ಮಂಚೂರಿ. ಸರಿ, ಕೂತ್ಕೊಳ್ಳಿ ಪ್ರಾಪರ್ಲಿ.
ಮಸಾಲ ಆಗಿರುತ್ತೆ. ಸೊ ಇವಾಗ ಯಾವ್ದು ಮಾಡ್ಸೋಣ? ಅನಿಮಲ್ ಮಾಡ್ಸೋಣ ಅದಿತಿ ಕೈಲೇ. ಎಸ್, ಅದಿತಿ ಐಡೆಂಟಿಫಿಕೇಶನ್ 13 months ಅಲ್ಲೇ ಚೆನ್ನಾಗಿ ಮಾಡ್ತಿದ್ರಲ್ಲ. ಈಗ ನಾನು ಅದಿತಿಗೆ ನೇಮಿಂಗ್, ಈ ಫ್ಲಾಶ್ ಕಾರ್ಡ್ಸ್ ಅಲ್ಲಿ ನೇಮಿಂಗ್ ಮಾಡಿಸ್ತಾ ಇದೀನಿ. ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕೇರ್ಫುಲ್, ಸರಿಯಾಗಿ ಕುತ್ಕೊಳ್ಳಿ, ಇಂದ ಕುತ್ಕೊಳ್ಳಿ. ಯು ಆರ್ ಡೂಯಿಂಗ್ ಆಕ್ಟಿವಿಟಿ, ಆರ್ ಯು ಓಕೆ? ಸರಿ ಕುತ್ಕೋಬೇಕು, ಇಂದ ಕುತ್ಕೋಬೇಕು, ಇಂದ ಕುತ್ಕೊಳ್ಳಿ. ಫಸ್ಟ್ ಸಿಟ್ ಪ್ರಾಪರ್ಲಿ. ಯು ವಾಂಟ್ ದಿಸ್ ಬೇಕಾ? ಮುಂದೆ ಕಡೆಗೆ ಟ್ರೇ ಬೇಕಾ? ಓಕೆ, ವಾಟ್ ಇಸ್ ದಿಸ್? ಜೀಬ್ರಾ. ಓಕೆ, ವಾಟ್ ಇಸ್ ದಿಸ್? ಏನಿದು? ಉಲ್ಫ್. ಇದು ಶೀಪ್. ಗುಡ್ ಜಾಬ್. ಹೇಳ್ಬಿಟ್ಟು ಇಸ್ಕೋಬೇಕು. ಯು ಹ್ಯಾವ್ ಟು ಟೆಲ್ ಅಂಡ್ ಟೇಕ್. ಏನಿದು? ಕ್ಯಾಮಲ್. ಗುಡ್ ಜಾಬ್. ನೆಕ್ಸ್ಟ್ ಇದು ಪಾಪು, ನೀವು ಸರಿಯಾಗಿ ಹೇಳ್ತಿಲ್ಲ. ಏನಿದ್ ಕರೆಕ್ಟ್ ಆಗಿ ಹೇಳಿ. ಕತ್ತೆ. ಗುಡ್ ಜಾಬ್. ಇದು ಏನಿದ್ ನೋಡಿ? ಗೊರಿಲ್ಲಾ. ಕರೆಕ್ಟ್. ಇದೇನಿದು? ನೀವು ಇದನ್ನ ನೋಡಿ ಹೇಳ್ಬೇಡಿ ಕಂದ, ಬಿಡಿ. ಇದನ್ ಮಾತ್ರ ನೋಡಿ, ಇದನ್ ಮಾತ್ರ ನೋಡಿ. ಇದೇನಿದು? ಇದೇನಿದ್ ನೋಡಿ, ಇದೇನಿದ್ ನೋಡಿ. ಇದೇನು? ಫಸ್ಟ್ ಇದು ನೋಡಿ, ನಾನು ಕೊಡ್ತೀನಿ. ಇದೇನಿದು? ಜೀಬ್ರಾನೇ ಯಾಕೆ ತಲೆಯಲ್ಲಿ ಇದೆ? ಜೀಬ್ರಾನ್ ಬಿಡಿ, ಇದನ್ ಹೇಳಿ. ಏನಿದು? ಹಿಪ್ಪೋ. ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಯಾಟ್. ಗುಡ್ ಜಾಬ್. ನೆಕ್ಸ್ಟ್ ಇದೆ. ನೆಕ್ಸ್ಟ್ ಮೇಕೆ. ಗುಡ್ ಜಾಬ್. ಇದೇನಿದು? ಇದು 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 ಲಯನ್. ವೆರಿ ಗುಡ್. ಇದೇನಿದು? ಅಂಬ. ಗುಡ್ ಜಾಬ್. ಇದು ಆಶ್. ಇದು ಬಫಲೋ. ಗುಡ್ ಜಾಬ್. ಏನಿದು? ನೀವು ಹೇಳಿಲ್ಲ ಇದನ್ನ, ಹಾಗೆ ಇಸ್ಕೊಂಡ್ರಿ. ಯು ಶುಡ್ ಟೆಲ್. ಇದೇನಿದು? ಏನಿದು? ಉದ್ದ ಇರುತ್ತಲ್ಲ, ಲಾಂಗೆಸ್ಟ್ ಅನಿಮಲ್. ಏನ್ ಅವಳು? ಯಾರದ ಅವಳು? ನಾನಾ ಅವಳು ಅಂತ? ನಾರದವಳು ಏನು ಅಂತೆ? ನೋ, ಇದೇನಿದು? ಲಾಂಗೆಸ್ಟ್ ಅನಿಮಲ್ ಯಾವ್ದಪ್ಪ? ಫಾಸ್ಟ್ ಕಂದ. ಜಿರಾಫ್. ಇದೇನಿದು? ಪಾಂಡಾ. ಗುಡ್ ಜಾಬ್. ಏನದು? ಹೇಳ್ಬಿಟ್ಟು ಇಸ್ಕೋಬೇಕಲ್ವಾ? ಏನದು? ಒಂದ್ ನಿಮಿಷ, 1 second. ಇದೇನಿದು? ಏನಿದು? ಆನೆ. ಇದು 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 ಫಾಸ್ಟ್ ಫಾಸ್ಟ್ ಫಾಸ್ಟ್. ಟೈಗರ್. ಗುಜಪ್ ಗುಜಪ್ ಗುಜಪ್. ಇದೇನಿದು? 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 ಏನಿದು? ಏನಿದು? ಅತ್ತೆ ಮನೆ ಹತ್ರ ಇದೆ. ಹೌದು, ಒಂದ್ಸಲ ಕುರುವಿಯವರ ತಂಗಿ ಮನೆ ಹತ್ರ ಹೋದಾಗ ಇದು ಹೋಗ್ತಿತ್ತು. ನಾನು ಹೇಳಿದ್ದೆ ಹೋಗ್ತಿದೆ ಇದು ಅಂತ, ಅದಕ್ಕೆ ಅತ್ತೆ ಮನೆ ಅಂತ ಹೇಳ್ತಿದ್ದಾರೆ. ಇದು ಹೆಸರೇನು ಕಂದಪ್ಪ? ಇದು ಹೆಸರೇನು? ಅತ್ತೆ ಮನೆ. ಫೆರೆಟ್. ಇದೇನಿದು? ಇದು 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 ಲೆಪರ್ಡ್. ಗುಡ್ ಜಾಬ್. ಇದು ಹೇಳ್ಬಿಟ್ಟು. ಎಂತ ಆನೆ ಇದು? ರೈನೋ. ಹಾ. ಇದು 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 ಪಾಪು. ನೆಕ್ಸ್ಟ್ ಬಾಬೋ. ಇದು ಕ್ಯಾಂಗ್ರೂ. ಇದು ರ್ಯಾಬಿಟ್. ಇದು ಏನಿದು? ಅಲ್ಲ, ರ್ಯಾಟ್. ಇದು ಇಲಿ. ಗುಡ್ ಜಾಬ್. ಗುಡ್ ಜಾಬ್. ಇದು ಇದೇನಿದು? ಇದೇನಿದು ಹೇಳಿ ಫಸ್ಟ್. ಟೆಡಿ ಬೇರ್. ಗುಡ್ ಜಾಬ್. ಇದು ಏನ್ ಟ್ಯಾಂಕಿ? ಏನಿದ್ ಕರೆಕ್ಟಾಗಿ ನೋಡಿ. ಸರಿ ಕುತ್ಕೋಬೇಕು. ನೋ ಗೆಟಿಂಗ್ ಡೌನ್. ಆಕ್ಟಿವಿಟಿ ಮಾಡುವಾಗ ಯು ಹ್ಯಾವ್ ಟು ಫಿನಿಶ್ ಆಕ್ಟಿವಿಟಿ. ಸರಿ ಕೂತ್ಕೊಳ್ಳಿ. ಅಂಬ ಅಲ್ಲ, ಆಕ್ಸ್. ಎತ್ತು ಎತ್ತು ಎತ್ತು. ಇದು ಅವಾಗ್ಲೇ ಹೇಳಿದ್ರಲ್ಲ. ಏನಿದು?
ಏನಿದು? ತಮ್ಮ ಆಟ ಆಡ್ತಿದ್ದಾರೆ, ಫಸ್ಟ್ ಹೇಳಿ ನೀವು. ಜಿಂಕೆ. ಓಕೆ, ಸೊ ಇದು ಅದಿತಿಗೆ ನಾನು ನೇಮಿಂಗ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಎಲ್ಲ ಹೇಳ್ತಾರೆ ಮಕ್ಕಳೇ ಹಂಗಲ್ವಾ, ಮಾಡು ಅಂದಾಗ ಮಾಡಲ್ಲ, ಮಾಡ್ಬೇಡ ಅಂದಾಗ ಮಾಡು. ಅದಿತಿನೂ ಅದೇ ಮಾಡ್ತಾರೆ, ಸುಬ್ಬಿ ತರ ಆಡ್ತಾರೆ. ಸರಿ ಕೂಚೋಳು. ಸೊ ಈಗ ಆಲ್ಮೋಸ್ಟ್ ನಾನು ಏನು ಅದನ್ನ ಕೊಡು ಇದನ್ನ ಕೊಡು ಅಂತ ಆಲ್ಮೋಸ್ಟ್ ಕಡಿಮೆ ಮಾಡಿದೀನಿ. ಬಟ್ ಶಿ ಲೈಕ್ಸ್ ದಟ್ ಮೋಸ್ಟ್. ಅದನ್ನ ಮಾಡ್ಕೊಂತ ಕುತ್ಕೊಂಡ್ರೆ ನೇಮಿಂಗ್ ಬರೋದಿಲ್ಲ, ಬಿಕಾಸ್ ಅವ್ರು ಆಲ್ರೆಡಿ ತುಂಬಾ ವರ್ಡ್ಸ್ ನ ಹೇಳೋದ್ರಿಂದ ನಾನು ನೇಮಿಂಗ್. ಸೊ ಆಕ್ಟಿವಿಟಿ ಏನೋ ಆಕ್ಟಿವಿಟಿ ಅಂತ ನೇಮಿಂಗ್ ಬರಲ್ಲ ಅಲ್ವಾ. ಸೊ ವರ್ಡ್ಸ್ ನ ನಾನು ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಬೇಕು, ಆ ವರ್ಡ್ಸ್ ನ ಅವ್ರಿಗೆ ರೆಜಿಸ್ಟರ್ ಮಾಡಬೇಕು ಅಂತಂದ್ರೆ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಅಲ್ಲಿ ನಾನು ನೇಮಿಂಗ್ ನ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನೇಮಿಂಗ್ ಮಾಡಿದೀನಿ. ಸೊ ಈ ರೀತಿ ನೇಮಿಂಗ್ ಆದ್ಮೇಲೆ ನಾನು ಈ ಫ್ಲಾಶ್ ಕಾರ್ಡ್ಸ್ ನ ಎತ್ತಿಡುವಾಗ ನಾನು ಏನ್ ಮಾಡ್ತೀನಿ ಅಂತ, ಸರಿ ಕುತ್ಕೊಳ್ಳಿ, ಸಿಟ್ ಬ್ಯಾಕ್. ನಿಮ್ ಫೇವ್ರೆಟ್ ಪಾರ್ಟ್ ಬಂತು. ಫೇವ್ರೆಟ್ ಪಾರ್ಟ್ ಸ್ಟಾರ್ಟ್. wolf, camel, sheep, donkey, gorilla, ferret, rhino, tiger, panda, leopard, elephant, cow, cat, hippo, goat, lion, horse, giraffe, bear, rat, kangaroo, deer, buffalo, dog, ox, wolf, camel, ಹಂಗೆಲ್ಲ ಮಾಡಬಾರ್ದು, sheep, donkey, gorilla, ferret, rhino, tiger, panda, leopard, elephant, cow, cat, hippo. Done ಅಂತ ಮಾಡ್ಬೇಕು. ಡನ್ ಮಾಡ್ಬೇಕು. ಡನ್ ಅಂತ ಹಿಂಗ್ ಮಾಡಿ ಡನ್. ಓಕೆ, ಸೊ ಇದೇ ರೀತಿ ಎಲ್ಲ ಕ್ಯಾಟಗರಿನ ಮಾಡಿ ಐ ವಿಲ್ ಫಿನಿಶ್ ದ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ. ಓಕೆ, ಸ್ಟಾರ್ಟ್. ಸರಿ ಕೂತ್ಕೊಳ್ಳಿ. ಇದೇನಿದು? ಕ್ಯಾಪ್ಸಿಕಮ್. ಗುಡ್ ಜಾಬ್. ಸರಿಯಾಗಿ ಕೂತ್ಕೋಬೇಕು ಚಿನಿ. ಇಲ್ಲಿ ಇದೇನಿದು? ಜಿಂಜರ್, ಶುಂಠಿ. ಗುಡ್ ಜಾಬ್. ನೆಕ್ಸ್ಟ್ ಏನಿದು? ಜಿಂಜರ್ ಕೊಡಲ್ಲ, ಹಿಂದೆ ಕಡೆ ಕೂತ್ಕೊಳ್ಳಿ ನೀವು. ಸಾರಿ. ಇದೇನಿದು? ಜಿಂಜರ್ ಆಯ್ತು ಪಪ್ಪು. ಇದೇನಿದು? ಏನಿದು? ಪಂಪ್ಕಿನ್. ಇದೇನಿದು? ಕೋಕೋನಟ್. ಇದು ಕೋಕೋನಟ್ ಢಮ್ ಅಂತಾನೆ ಹೊಡಿಯೋದು. ಇದೇನಿದು? ಡಮ್. ನೆಕ್ಸ್ಟ್ ಇದು ಲೆಮನ್. ಗುಡ್ ಜಾಬ್. ಇದು ಟೊಮ್ಯಾಟೊ. ನೆಕ್ಸ್ಟ್ ಆಲೂಗೆಡ್ಡೆ ಅಲ್ಲ ಇದು, ನೋಡಿ ಏನಿದು? ಕ್ಯಾರೆಟ್. ಗುಡ್ ಜಾಬ್. ಇದು ಮೆಣಸಿನ್ಕಾಯಿ ಅಲ್ಲ, ಇದು ಮೆಣಸಿನ್ಕಾಯಿ ಅಲ್ಲ, ಲೇಡೀಸ್ ಫಿಂಗರ್. ಇದು ಚಿಲ್ಲಿ. ಗುಡ್ ಜಾಬ್. ಇದೇನಿದು? ಖಾರ. ಇದೇನಿದು ಹೇಳಿ. ನೆಕ್ಸ್ಟ್ ಆಯ್ತು, ಚಿಲ್ಲಿ ಡನ್. ಇದೇನಿದು? ಅವಾಗಲೇ ಹೇಳಿದ್ರಲ್ಲ, ಏನಿದು? ಏನಿದು? ನಂಗ್ ಬೇಡಪ್ಪ, ನಾನು ತಿಂತೀನಿ ಅಂತ ಹೇಳಿದ್ನ ನಾನು. ನಂಗೆ ಬೇಡ, ನಂಗೆ ಸಾಕು, ನೀವೇ ತಿನ್ಕೊಳ್ಳಿ ಬೇಕಂದ್ರೆ. ಚೆನ್ನಾಗಿದ್ಯಾ? ನೆಕ್ಸ್ಟ್ ಇದೇನಿದು? ಪೊಟ್ಯಾಟೊ. ಇದು ನಿಮ್ಗೂ ತಿನ್ನಿಸಿದಾರೆ, ತಿನ್ನಿ. ಬಾಟಲ್ ಗಾರ್ಡ್. ಇದೇನಿದು ನೋಡಿ? ಇದೇನಿದು ಪಪ್ಪು? ಅವ್ರು ತಿಂದ್ರು, ಎಲ್ಲಾರು ತಿಂದ್ರು, ಸೂಪರ್ ಆಗಿದೆ ಅಂತ ಹೊಟ್ಟೆ ಡುಮ್ಮ ಮಾಡ್ಕೊಂಡ್ಬಿಟ್ರಂತೆ. ಎಲ್ಲಾರು ತಿಂದು ಹೊಟ್ಟೆ ಡುಮ್ಮ ಆಗೋಯ್ತು. ಇದೇನಿದು ಕಂದ? ನಿಂಗೆ ಗೊತ್ತಿದೆ ಏನಿದು? ಫಸ್ಟ್ ಹೇಳಿ ಏನಿದು? ನೋಡಿ ಏನಿದು? ಕರೆಕ್ಟಾಗಿ ನೋಡಿ ಏನಿದು? ಎಲಿಫೆಂಟ್. ಪಾಪು ನಿದ್ದೆ ಏನ್ ಬರ್ತಾ ಇಲ್ಲ. ನಂಗೆ ಗೊತ್ತಿದೆ ಇವತ್ತು ಎಷ್ಟೊತ್ತಿಗೆ ಎದ್ದಿದ್ದೀರಾ, ಫಸ್ಟ್ ಸ್ನ್ಯಾಪ್ ಎಷ್ಟು ಮಾಡಿದೀರಾ ಅಂತ. ಯಾಕೆ ಮಾಡ್ತಾ ಇಲ್ಲ? ಯಾವಾಗ್ಲೂ ಒಂದ್ಸಲ ಈ ರೀತಿ. ಈಗ ನಾನು ಇದನ್ನ ತೋರಿಸ್ತಾ ಇರೋದು, ಇದನ್ನ ನೋಡಿ ಜಿಂಕೆ, ಎಲಿಫೆಂಟ್,
ಡೆಲಿಬ್ರೇಟ್. ಆಕ್ಚುಲಿ ಏನ್ ಗೊತ್ತಾ ಇವ್ರದ್ದು ಡ್ರಾಮಾ, ಈಗ ಆಚೆ ಹೋಗ್ಬೇಕು ಈ ರೀತಿ ಮಾಡಿದ್ರೆ ಬಿಟ್ಬಿಡ್ತಾಳೆ ನಾನು ಆಚೆ ಹೋಗಿ ತಮ್ಮ ಜೊತೆ ಆಟ ಆಡ್ಬೋದು ಅಂತ. ನನ್ಗೆ ಈ ರೀತಿ ಆಕ್ಟಿವಿಟಿ ಮಾಡಕ್ಕೆ ಬಿಡ್ತಾ ಇಲ್ಲ. ಇಷ್ಟು ತನಕ ಆಟ ಆಡ್ಸಿದ್ರೆ ಅವ್ರಿಗೆ ಆಕ್ಚುಲಿ ಇವಾಗ ಸ್ಲೀಪಿಂಗ್ ಟೈಮು. ಸೊ ಅವ್ರು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಕರ್ಕೊಂಡ್ ಬಂದಿದ್ದೀನಿ. ಆಕ್ಟಿವಿಟಿ ಮಾಡ್ಬೇಕು ತಾನೆ, ಶುಬ್ಬಿ ತರ ಆಡ್ತಾರೆ. ಇದೇನ್ ಚಿನ್ನಿ ನಂಗೆ ಗೊತ್ತು, ನಾನು ಸರ್ಪ್ರೈಸ್ ಮಾಡ್ತೀನಂತೆ. ಇದೇನು ಅಂತ ಹೇಳ್ತೀರಂತೆ. ಏನಿದು ಪಪ್ಪು, ಇದೇನಿದು ಪಪ್ಪು, ನಾನು ಸರ್ಪ್ರೈಸ್ ಮಾಡ್ತೀನಿ. ಏನಿದು, ಇದು 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 ಏಯ್ ಪಾಪು ಇದೇನಿದು ನೋಡಿ, ನಿಂಗೆ ಗೊತ್ತು ಚಿನ್ನಿ, ತಿನ್ನೋದು ಗ್ರೀನ್ ಕಲರ್ ಇರುತ್ತಲ್ಲ, ನಾನ್ ವೆಜ್ ಮಾಡಿ ಚೀಚಿ ಮಾಡ್ದಕ್ ಮಾಡ್ತೀವಲ್ಲ, ಇದು ಅಲ್ಲ, ಮೆಣಸಿನ್ಕಾಯಿ ಅಲ್ಲ ಪಾಪು. ಏನು ಸೌತೆಕಾಯಿ. ಇದೇನಿದು, ಸೊಪ್ಪು. ಇದು ಬಿಟ್ಟುಗಾಡ್, ಗುಡ್ ಜಾಬ್. ಇದು ಕ್ಯಾಬೇಜ್, ಗುಡ್ ಜಾಬ್. ಇದು ಕಬಾಬ ಯಾಕೆ ಇಲ್ಲಿ ಬರ್ತದೆ ವೆಜಿಟೇಬಲ್ಸ್ ಅಲ್ಲಿ. ಇದೇನಿದು ಬ್ರೋ, ಬ್ರೋ ಏನಿದು. ನೀವು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಡೂ. ಬೇಕಾ ಬೇಡ್ವಾ, ಕರೆಕ್ಟಾಗಿ ಒಂದೇ ಹೇಳ್ಬೇಕು. ಬೇಡ್ವಾ, ಓಕೆ ಡನ್. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಐ ವಿಲ್ ಎಂಡ್ ದೇರ್ ಓನ್ಲಿ. ಯಾಕಂತಂದ್ರೆ ಇಂಟ್ರೆಸ್ಟ್ ಇಲ್ದೇನೆ ಫೋರ್ಸ್ ಮಾಡಿ ಮಾಡೋದಕ್ಕಿಂತ ಡನ್ ಮಾಡೋದು. ಎಲ್ಲಿ ಹೋಗ್ತಿದ್ದೀರಾ, ಬನ್ನಿ ಫ್ರೆಶ್ ಅಪ್ ಆಗಿ ಸ್ನಾಕಾರ ಮಾಡೋಣ. ಏನ್ ಚಂಪಣ್ಣ, ಯಾರದು ಚಂಪಣ್ಣ? ಚಂಪಣ್ಣ, ತಿಮ್ಮಣ್ಣ, ಏನೇನೋ ಬರುತ್ತೆ ಬಾಯಲ್ಲಿ. ಇಲ್ಲ ಅಂದ್ರೆ 1000 ವರ್ಡ್ಸ್ ಇದೆ ಅವ್ರ ವೊಕ್ಯಾಬ್ಯುಲರಿಯಲ್ಲಿ. ಎಷ್ಟು 1 ಇಯರ್ಗೆ 60 ವರ್ಡ್ಸ್ ಇತ್ತು. ಈಗ ಇಲ್ಲ ಅಂದ್ರೆ 1000 ವರ್ಡ್ಸ್ ಇದೆ. ಅಷ್ಟು ಮಾತು ಯಾರು ಏನೇ ಮಾತಾಡಿದ್ರು ಅದು ರಿಪೀಟ್ ಮಾಡ್ಬಿಡೋದು. ನನ್ಗಂದ್ರೆ ಜಾಗ ಹೋಗ್ಬಿಡೆ. ಇದು ಮುದ್ದುಮ. ಎಸ್, ಸೊ ಇಂಟ್ರೆಸ್ಟ್ ಇಲ್ಲ. ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಫಿನಿಶ್. ಡಮ್ ಡಮಾರ್. ಫ್ಲಾಶ್ ಕಾರ್ಡ್ ಆಕ್ಟಿವಿಟಿಗೆ ಪಟಾಕಿ ಹೊಡೆದ್ಬಿಟ್ಟು ಡಮ್ ಡಮ್ ಟುಸ್ಕು ಪುಸ್ಕು ಪುಸ್ಕು ಆಗೋಯ್ತು. ರೈಮರ ಆಡೋಣ, ಓಕೆನಾ? ನಾವ್ ಇವಾಗ ಒಂದೇ ಮಾತರ ಮಾಡ್ತೀವಿ, ಕೇಳಿಸ್ಕೊಳ್ಳಿ. ಒಂದೇ ಸ್ಟಾರ್ಟ್. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ನೆಕ್ಸ್ಟ್ ಸಸ್ಯ ಶ್ಯಾಮಲಾಂ. ನೆಕ್ಸ್ಟ್ ವಂದೇ ಮಾತರಂ. ಸೊ ನಾವು ಇದನ್ನ ಕಲಿತಾ ಇದ್ದೀವಿ. ಎಸ್, ಮಾತರಂ ಒಂದೇ ಕೀಳ್ಬಾರ್ದಂಗಿಲ್ಲ. 1 2 2 3 4 ಅನ್ನ 5 6 7 8 9 10. ವಿಜಯ, ಈಗ ರೀಸೆಂಟ್ ಆಗಿ ಕಲ್ತಿರೋದು ಕಪ್ಪೆ ಕರಕರ. ಕಪ್ಪೆ ಕರಕರ ಹೇಳ್ಬಿಡಪ್ಪ. ಜೋರಾಗಿ ಹೇಳ್ಬೇಕು. ಮಾವಿನ ವಾಟೆ. ಜೋರಾಗಿ ಹೇಳ್ಬೇಕು. ಅದ್ದಿನ ಜೋರಾಗಿ ಹೇಳ್ಬೇಕು, ಕೇಳಿಸ್ತಿಲ್ಲ ನಂಗೆ. ಕಾಗೆ ಐ ಆಮ್ ಸಿಟ್ಟಿಂಗ್. ಮಧ್ಯದಲ್ಲಿ ವಾಟ್ ಯು ಡೂಯಿಂಗ್, ವಾಟ್ಸ್ ಯುವರ್ ನೇಮ್ ಕೇಳೋದು.
My name is Veena. What's your name? What's your name? What's your name? ನಿಮ್ಮ ಹೆಸರೇನು? ಕನ್ನಡ ಬರಲ್ವಾ? ಇಂಗ್ಲಿಷ್ ಬರಲ್ವಾ? ಇನ್ನೇನ್ ಬರುತ್ತೆ? ಉಪ್ಪಿಟ್ಟು ಬರುತ್ತಂತೆ ಅವ್ರಿಗೆ. ಕನ್ನಡ ಬರಲ್ಲಂತೆ, ಇಂಗ್ಲಿಷ್ ಬರಲ್ಲಂತೆ. ಉಪ್ಪಿಟ್ಟು ಮುದ್ದು ನೋಡಿ. ಮೈ ನೇಮ್ ಇಸ್ ವೀಣಾ ಹೇಳಿದ್ದಲ್ಲ, ಎಷ್ಟೆಲ್ಲ ಹೇಳಿ. ಮೈ ನೇಮ್ ಇಸ್ ವೀಣಾ. ಮೈ ನೇಮ್ ಇಸ್ ವೀಣಾ. ವಾಚ್ಯ ನೇಮ್ ಕೇಳಿ ಕೇಳಿ ನನ್ನ ಹೆಸರೇ ಮರ್ತೋಗ್ಬಿಡ್ತೀನಿ ನಾನು. ಮೈ ನೇಮ್ ಇಸ್ ವೀಣಾ. ವಾಟ್ಸ್ ಯೋರ್ ನೇಮ್? ವಾಟ್ಸ್ ಯೋರ್ ನೇಮ್? ವಾಟ್ಸ್ ಯೋರ್ ನೇಮ್? ನಿಮ್ಮ ಹೆಸರೇನು? ವಾಟ್ಸ್ ಯೋರ್ ನೇಮ್? ಸರಿ ನಡೀರಿ. ಹಿಂಗೆ ಖಾಲಿ ಪಲಾವ್ ತರ ಆಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಂದು 6:30 ಒಳಗಡೆ ನಾನು ಎಲ್ಲ ಮಾಡ್ಕೋಬೇಕು. ಹಂಗೆಲ್ಲ ಮಾಡಬಾರ್ದು. 6:30 ಒಳಗಡೆ ನಾನು ಎಲ್ಲ ಮಾಡ್ಕೋಬೇಕು. ಈಗ ಫ್ರೆಶ್ ಅಪ್ ಮಾಡಿ ಆ ರೀತಿಗೆ ಹಾಲು ಕುಡಿಸಿ ಜೀರಾ ಮತ್ತೆ ಮೆಣಸು ಪೌಡರ್ ಮಾಡ್ಬಿಡೋಣ. ಬಾಯ್ ಮಾಡ್ಬಿಡಿ. ಎಸ್, ಆಮೇಲೆ ಸಿಗ್ತೀನಿ ಅದಿತಿನ. ಫ್ರೆಶ್ ಅಪ್ ಮಾಡಿ ಆಮೇಲೆ ಬರ್ತೀವಿ ನಾವು ತಿರ್ಗಾ. ಬಾಯ್ ಬಾಯ್ ಬಾಯ್. ಅದಿತಿನ ರೆಡಿ ಮಾಡಿದೆ, ಫ್ರೆಶ್ ಅಪ್ ಆಯಿತು. ಈಗ ಹೋಗಿ ಹಾಲ್ಗೆ ಇಟ್ಟಿದ್ದೀನಿ, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕುಡಿಸಿ ಅದಿತಿನ ನಿದ್ದೆ ಮಾಡಿಸ್ಬೇಕು. ಫಸ್ಟ್ ನ್ಯಾಪು ತೊಗೊಂಡಿದ್ದು ಸ್ವಲ್ಪ ಕಡಿಮೆನೇ ಆಯಿತು ಇವತ್ತು ಸೆಕೆಂಡ್ ನ್ಯಾಪಲ್ಲಿ ಅದಿತಿ ನಿದ್ದೆ ಮಾಡ್ತಾರೆ. ಅನ್ಕೊಂಡಿದ್ದ ದಿನ ಚೆನ್ನಾಗಿ ನಿದ್ದೆ ಮಾಡಲ್ಲ. ಇವತ್ತೇನು ಕೆಲಸ ಇಲ್ಲಪ್ಪ, ಬೇಗ ಇದ್ರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದಾಗ ಅದಿತಿ ಜಾಸ್ತಿ ನಿದ್ದೆ ಮಾಡ್ತಾರೆ. ಈ ರೀತಿ ನಾನು ಯಾವಾಗ್ಲೂ ಅದಿತಿ ಬಾಟಲ್ ನಾವು ಇಲ್ಲೇ ಇಟ್ಟಿರ್ತೀವಿ. ಯಾವಾಗ ಬೇಕೋ ಅವಾಗ ಅದಿತಿ ನೀರು ಕುಡಿತಾರೆ. ಓಪನ್ ಹೇಳ್ಬೇಕು. ಓಪನ್ ಓಪನ್. ಅಯ್ಯೋ ಆಗ್ತಾ ಇಲ್ಲ ನಿಮಿಷ ರೀ. ಆಗ್ತಾ ಇಲ್ಲ. ಆಗತ್ತೆ. ಎಸ್, ನಾನು ಯಾವಾಗಲೂ ಅವ್ರಿಗೆ ಆಗಲ್ಲ ಅಂತಂದಾಗ ಆಗತ್ತೆ ಅಂತ ಹೇಳ್ತೀನಲ್ಲ. ಸೊ ನಾನು ಆಗ್ತಾ ಇಲ್ಲ ಅಂದ್ರೆ ಅವ್ರು ಇವಾಗ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸಿ, ಮಕ್ಕಳು ನಾವು ಏನು ಮಾತಾಡ್ತೀವಿ, ಏನು ಹೇಳ್ತೀವಿ, ಏನು ನಡ್ಕೋತೀವಿ ಅವ್ರ ಮುಂದೆ, ಅದೇನೇ ಕಲಿಯೋದು. ಸೊ ದೇ ಆರ್ ವೆರಿ ಆಸಮ್. ಸೊ ಪ್ರತಿ ಸಲ ಬಾಟಲ್ ಆದಮೇಲೆ ಆ ಕ್ಯಾಪ್ ಕ್ಲೋಸ್ ಮಾಡಿ ಅಲ್ಲೇ ಇಡೋದು. ಸೊ ಅವರು ಅದನ್ನೇ ಕಲ್ತಿದ್ದಾರೆ. ಶಿ ನೋಸ್. ಎಲ್ಲೇ ಇದ್ರೂ ಹೋಗಿ ಬಾಟಲ್ ಇಟ್ಕೊಂಡು ಬನ್ನಿ ಅಂದರೆ ಶಿ ಕಮ್ಸ್ ಹಿಯರ್ ಆ್ಯಂಡ್ ಇಟ್ಕೋತಾರೆ. ಈ ಬಾಟಲ್ ಅಂತೂ ಕೂರಲ್ಲ. ಹಿಂಗು ಗದ್ದಿ ಇದಾಗ್ಬಿಟ್ಟು. ಕಮ್ಮಿಯರ್ ಅದಿತಿ, ಹೋಗೋಣ ಬನ್ನಿ ಇಲ್ಲಿ. ಬನ್ನಿ ಇಲ್ಲಿ ಕಮ್. ಸೊ ಆ್ಯಕ್ಚುಲಿ ಒಂದಿನ ಅದಿತಿ ಹತ್ರ ಇರೋ ಇಯರ್ಬಡ್ಸ್ನೆಲ್ಲಾನು ನಿಮಗೆ ತೋರಿಸ್ಬೇಕು. ಸೊ ಅದನ್ನು ರಿವ್ಯೂ ಮಾಡೋಣ ಅಂತಂದರೆ, ಈಗ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಸಹ ಅದಿತಿಗೆ ತುಂಬ ಇಯರ್ಬ್ಯಾಂಡ್ಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ, ಕ್ಲಿಪ್ಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅದಿತಿ ಹತ್ರ ಮುಂಚೆ ಇರುವಂತಹ ಇಯರ್ಬ್ಯಾಂಡ್ಸ್ ಕಲೆಕ್ಷನ್ ಯಾವುದು ಅದನ್ನೆಲ್ಲಾನು ತೋರಿಸ್ತೀನಿ. ಮಲಗಿಸಿ ನಾನು 6:30 ಅಷ್ಟರಲ್ಲಿ ಎಲ್ಲ ಮಾಡ್ಕೊಳ್ಬೇಕು. ಸೊ ನಿಮಗೆ ಇವತ್ತು ನಾನು ಪ್ರಪೋರ್ಷನ್ ಹೇಳ್ತೀನಿ. ಮೆಣಸು ಮತ್ತು ಜೀರಾ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು, ಎಷ್ಟು ಪ್ರಮೋಷನ್ಗೆ ಎಷ್ಟು ಪ್ರಪೋರ್ಷನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಖಾರ ಅನ್ಸೋದಿಲ್ಲ, ಈವನ್ ಆಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಲೆಟ್ಸ್ ಸಿ. ಹಾಲನ್ನ ಕಾಯಕ್ಕಿಟ್ಟಿದ್ದಲ್ಲ, ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಕೆನೆ ಎಷ್ಟಾಗಿದೆ, 2 ಬಾಕ್ಸೂ ಫಿಲ್ ಆಯಿತು. ಯಾವಾಗ ಮಾಡ್ಕೊಳ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ರೇ, ಯಾಕಂತಂದರೆ ಈ ಕೆನೆನ ನಾನು ಮಾಡ್ಕೊಳ್ಳೋದಕ್ಕೆ ಅಂತಂದರೆ ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಒಂದು 3 to 4 hours ಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ನನಗೆ. ಸೊ ಅದಕ್ಕೋಸ್ಕರ ಕೆನೆ ಎಲ್ಲ ತೆಗೆದಿಟ್ಕೊಂಡೆ. ಕಂಪ್ಲೀಟ್ ಈ ಬಾಕ್ಸು ಫಿಲ್ ಆಗೋಯಿತು. ಇನ್ನು ನಾನು ಹೊಸ ಬಾಕ್ಸ್ 3ನೇ ಬಾಕ್ಸ್ ತೊಗೊಳ್ಬೇಕಾಗತ್ತೆ. ನಾನು ಇದು 2 ಇಟ್ಕೊಂಡಿರೋದು ಕೆನೆಗೋಸ್ಕರ. ಒಂದು ಖಾಲಿ ಆದಮೇಲೆ ಇನ್ನೊಂದಕ್ಕೆ ಹಾಕ್ಕೊಳ್ತೀನಿ. ಲೆಫ್ಟ್ ಸೈಡ್ ಇರೋದು ಫ್ರೀಸರಲ್ಲಿ ಇಟ್ಟಿದ್ದೀನಿ, ರೈಟ್ ಸೈಡ್ ಇದ್ದಿದ್ದು ಮೇಲಿಟ್ಟಿದ್ದೆ. ಸೊ ಎಸ್, ಈ ರೀತಿಯಾಗಿದೆ. ನಾನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ ನಿಮಗೆ ಯಾವತ್ತು ತೋರಿಸ್ತೀನಿ ಅತಿ ಶೀಘ್ರದಲ್ಲಿ. ಮೇ ಬಿ ನಾಳೆ ಅಥವಾ ಸೋಮವಾರ ಮಂಗಳವಾರ ಇಷ್ಟು 3 ದಿನದೊಳಗಡೆ ನಾನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಮಿಡ್ ಆಫ್ ದ ವೀಕಲ್ಲಿ ನನಗೆ ಸೆಷನ್ಸ್ಗಳು, ಅಸೆಸ್ಮೆಂಟ್ ಬೇರೆ ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಕಲ್ಲಿ. ಸೊ ಅದು ಜಾಸ್ತಿ ಆಗಿಬಿಡುತ್ತೆ ಕೆಲಸ.
ಸೊ ಹೇಗೆ ಮಾಡೋದು ಈ ಒಂದು ಪೆಪ್ಪರ್ ಮತ್ತು ಜೀರಾ ಪೌಡರ್ನ ಅಂತಂದರೆ 3 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನಾನು. ಯಾವ್ದ್ಯಾವುದು ಅಂತಂದರೆ ನಾನು ಇದರಲ್ಲಿ 1/2 ಕಪ್ಪಷ್ಟು ಜೀರಿಗೆ ತೊಗೊಂಡಿದ್ದೀನಿ ಆ್ಯಂಡ್ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮೆಣಸು ಹಾಕಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು, ಬಟ್ ಮೆಣಸು ಪ್ರಮಾಣ ಕಡಿಮೆ ಹಾಕಬೇಕಾಗತ್ತೆ. ಅದಾದಮೇಲೆ ಒಂದು 15ರಿಂದ ಒಂದು 20 ಕಾಳಷ್ಟು ಒಂದೇ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ತೊಗೊಳ್ಬೇಕಾಗತ್ತೆ. ಏನೇನೆಲ್ಲ ಬೆನಿಫಿಟ್ಸು ಈ 3 ಹಾಕೋದ್ರಿಂದ ಅಂತ ನಾನು ಹೇಳ್ತೀನಿ. ಸೊ ಮೊದಲಿಗೆ ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ನಾವು ಆಯಿಲ್ನ ಆ್ಯಡ್ ಮಾಡ್ತಿಲ್ಲ, ಇದು ಕಂಪ್ಲೀಟ್ ಡ್ರೈ ಪೌಡರ್. ಈ ರೀತಿ ರೋಸ್ಟ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಆ್ಯಂಡ್ ಅದರ ಅರೋಮಾ ಚೆನ್ನಾಗಿರುತ್ತೆ. ಇದನ್ನು ನಾವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಮಾತ್ರ ಇದರ ಬೆನಿಫಿಟ್ಸ್ ಇರೋದು. ಲೂಸ್ ಆಗಿರುವಂತಹ ಬಾಕ್ಸಸ್ಗೆ ಹಾಕೊಂಡ್ರೆ ಅದರ ಸ್ಮೆಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾವು ಇದನ್ನು ಯೂಸ್ ಮಾಡಿದ್ರು ಒಂದೇ, ಯೂಸ್ ಮಾಡಿಲ್ಲ ಅಂತಂದ್ರೂ ಒಂದೇ. ಸೊ ಜೀರಿಗೆ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಜೀರಿಗೆ ಹಾಕೋದ್ರಿಂದ ಮಗುವಿನ ಒಂದು ಹೊಟ್ಟೆಯಲ್ಲಿ ಗುಡ್ ಎನ್ಸೈಮ್ಸ್ ಅಂತ ಕರಿತೀವಿ, ಅಂತಂದರೆ ಬ್ಯಾಕ್ಟೀರಿಯಾ, ಅದು ಮಕ್ಕಳಿಗೆ ಜೀರ್ಣ ಚೆನ್ನಾಗಾಗುತ್ತೆ. ಅದರಿಂದ ಮಕ್ಕಳಿಗೆ ಪಾಟಿ ಪ್ರಾಬ್ಲಮ್ ಆಗೋದಿಲ್ಲ, ಪಾಟಿ ಚೆನ್ನಾಗಿ ಪಾಸ್ ಮಾಡ್ತಾರೆ. ಜೀರನ ಒಂದು ಸೈಡ್ಗೆ ಇಟ್ಕೊಂಡು ಈಗ ನೆಕ್ಸ್ಟ್ ಮೆಣಸು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಮೆಂತ್ಯನೂ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಬೇಕು. ಇದು ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಮೆಣಸು ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಇದು ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತಲ್ಲ, ಮಕ್ಕಳಿಗೆ ಯಾವುದೇ ಒಂದು ಆಹಾರ ಕೊಟ್ಟಾಗ ಅದು ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಮೆಣಸು. ಆ್ಯಂಡ್ ಮೆಂತ್ಯ ಹಾಕೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ 3 ಗುಡ್ ಕಾಂಬಿನೇಷನ್ ಮಕ್ಕಳಿಗೆ ಯಾವುದೇ ರೀತಿ ಗ್ಯಾಸ್ ಆಗೋದಿಲ್ಲ. ಮಕ್ಕಳ ಒಂದು ಎಪಟೈಟ್ ಅಂತಂದರೆ ಊಟ ಮಾಡುವಂತಹ ಒಂದು ಇದು ಚೆನ್ನಾಗಿ ಮಕ್ಕಳಿಗೆ ಬರುತ್ತೆ. ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ, ಮೋರ್ ಇಂಪಾರ್ಟೆಂಟ್, ಅದೇ ಬೇಕಲ್ವಾ ನಮ್ಮ ಮಕ್ಕಳಿಗೆ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಇಸ್ ಬೆಸ್ಟ್ ಕಾಂಬಿನೇಷನ್. ನೀವು ಇದನ್ನು ಉಪ್ಮಾಗೆ ಹಾಕೊಳ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಕಿಚಡೀಸ್ಗೂ ಹಾಕ್ತೀನಿ ಆ್ಯಂಡ್ ದೋಸಾಸ್ಗೂ ಹಾಕ್ತೀನಿ. ತುಂಬ ಒಳ್ಳೆಯದು, ಮಕ್ಕಳಿಗೆ ಜೀರ್ಣ ಚೆನ್ನಾಗಾಗುತ್ತೆ, ಎಪಟೈಟ್ ಇನ್ಕ್ರೀಸ್ ಆಗುತ್ತೆ. ಅಂತಂದರೆ ಈ ಪೌಡರ್ನ ಪ್ರತಿಯೊಬ್ಬರು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಕಾಣುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಹೇಗಿತ್ತು, ನಿಮ್ಮ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಈ ಪೌಡರ್ನ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್. ಆ್ಯಂಡ್ ನಾಳೆ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ಸಂಡೇ ಆಗಿರೋದ್ರಿಂದ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸಿ ಯು, ಬೈ, ಟಾಟಾ, ಲವ್ ಯು.